ಸರ್, ಇವಾಗ ಈ ಥರದ್ದು ಡಿವೋರ್ಸ್ ಆಗ್ತಿದೆ ಅನ್ನೋಂಥ ವಿಚಾರಗಳು ಗೊತ್ತಿತ್ತು, ಚಂದನ್ ಖಿನ್ನತೆಗೆ ಒಳಗಾಗ್ತಿದ್ದೇನೆ ಅನ್ನೋ ವಿಚಾರ ಗೊತ್ತಿತ್ತು, ಎಲ್ಲವೂ ಹೌದು. ಬಟ್ ಅವತ್ತಿಂದಲೂ ಕೂಡ ವೈಯಕ್ತಿಕವಾಗಿ ನೀನು ಬದುಕಲ್ಲಿ ಏನಾಗ್ತಿದೆ ಅಂತ ಒಬ್ಬ ಸ್ನೇಹಿತನಾಗಿ ಅಥವಾ ಒಬ್ಬ ಸಹನಟನಾಗಿ ಅಥವಾ ಒಬ್ಬ ಹಿರಿಕರಾಗಿ ಮಾತನಾಡುವಂಥ ಕೆಲಸ ಏನಾದರೂ ಚಂದನ್ ಜೊತೆ ಮಾಡಿದ್ರಾ ತಾವು ಅಂತ? ಖಂಡಿತ. ಈ ವಿಷಯನ ನಾನು ಅಸ್ಟ್ರಾಲಜಿ ಜಾತಕದ ರೂಪದಲ್ಲಿ ಅವರಿಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಹೆಸರು ಹಿಂಗಿದ್ರೆ ಹಿಂಗಾಗುತ್ತೆ, ಡೈವರ್ಸ್ ಆಗುತ್ತೆ, ನೀನು ಸ್ವಲ್ಪ ಕೇರ್ಫುಲ್ ಆಗಿರು, ಮಗು ಮಾಡ್ಕೋ, ಈ ಥರದ್ದೆಲ್ಲ ಒಂದು ಸಜೆಷನ್ ಕೊಟ್ಟು ಅವರನ್ನು ಮಾತಿಗೆ ಹೇಳ್ಕೊಂಡಿದ್ದೀವಿ. ಯಾಕಂದರೆ ನಾವು ಏರ್ಪೋರ್ಟ್ಗೆ ಹೋಗ್ತೇವೆ, ನಾವು ಟ್ರಾವೆಲ್ ಮಾಡ್ತೇವೆ, ನಾವು ಏನೋ ನೋಡಿರ್ತೇವೆ. ಆಗ ನಮಗೆ ಒಂದು ಸೂಕ್ಷ್ಮತೆ ಇರುತ್ತೆ. ಪ್ರೊಫೆಷ್ನಲ್ ಸೂಕ್ಷ್ಮತೆಯನ್ನು ನಾವು ಗೊತ್ತಿರುತ್ತೆ, ಪರ್ಸ್ನಲ್ ಸೂಕ್ಷ್ಮತೆಯನ್ನು ನಾವು ನೋಡಿರ್ತೇವೆ. ಆಗ ಅವನಿಗೆ ನಾವು ಕರೆದು, ಈಸ್ ಎವ್ರಿಥಿಂಗ್ ಓಕೆ ಎಟ್ ಹೋಮ್, ನಿಂದು ಅವಳದು ಹೇಗಿದೆ? ಯಾಕೆಂದರೆ ಥರ್ಡ್ ಪರ್ಸನ್ ನಮ್ಗೆ ಹೈದರಾಬಾದಲ್ಲಿ ಯಾವುದೋ ಒಂದು ವಿಷಯ ಹೇಳ್ತಾರೆ ಅಂದರೆ ಅದನ್ನು ನನ್ನ ಗೆಳೆಯನಾಗಿ ನಾನು ಅವ್ನಿಗೆ ಹೇಳಲೇಬೇಕು. ಸೊ ನಾವು ಅವರಿಗೆ ಅಸ್ಟ್ರಾಲಜಿ ಮುಖಾಂತರ ಒಂದು ಅಸ್ಟ್ರಾಲಜಿಯ ಒಂದು ಸತ್ಯವಾಗ್ಲೂ ಅಸ್ಟ್ರಾಲಜಿ ಹೇಳಿದರು. ಹೆಸರು ಎನ್ ಮತ್ತು ಸಿ ಹೊಂದೋದಿಲ್ಲ ಹೀಗೆ ಅಂತ ಯಾರೋ ಒಬ್ಬರು ಹುಬ್ಳಿಯ ನೇಮಾಲಜಿಸ್ಟ್ ಹಂಗೆ ಡಿಸ್ಕಷನ್ ಮಾಡ್ತಾ ಬಂದಿತ್ತು. ನಾನು ಆ ವಿಷಯ ಚಂದಂಗೆ ತಿಳಿಸ್ಬೇಕಾಗಿತ್ತು, ನಾನು ತಿಳಿಸಿದ್ದೆ. ಆಗ ಆ ವಿಷಯ ಪ್ರಸ್ತಾಪ ಆಗಿತ್ತು. ಎಕ್ಸಾಕ್ಟ್ಲಿ ಅಬೌಟ್ 8 months to 1 year ಬ್ಯಾಕ್. ಇದೇ ವಿದ್ಯಾರ್ಥಿನಿ ಪಿಕ್ಚರ್ ಶೂಟಿಂಗಲ್ಲಿ HMTಯ ಒಂದು ವೇರ್ ಹೌಸಲ್ಲಿ ಫೈಟ್ ಶೂಟ್ ನಡೀತಾ ಇತ್ತು. ನಾನು ಇನ್ಸ್ಪೆಕ್ಟರ್ ಅವ್ನು ಹೊಡಿತಾ ಇದ್ದೆ. ಸ್ವಲ್ಪ ನನ್ನ ಯಾವುದೋ ಒಂದು ಆ್ಯಕ್ಷನ್ ಏಟ್ ಬಿತ್ತು ಅವನಿಗೆ. ಅದು ಸುಧಾರಿಸ್ಕೊಂಡಾಗ ಏನೋ ಮಾತು ತಿರುಗಿಸ್ಬೇಕಲ್ಲ ಅಂದ್ಬಿಟ್ಟು ಒಂದು ಜಾತಕ ಅಸ್ಟ್ರಾಲಜಿಯನ್ನು ತೆಗೆದು ಅವನ ಬಾಯಿಂದ ಆ ವಿಷಯ, ನನಗೆ ಗೊತ್ತಾಗಿರೋ ವಿಷಯನ ಅವ್ನಿಗೆ ತಿಳಿಸ್ಬೇಕಾಗಿತ್ತು, ಹಾಗೆ ತಿಳಿಸಿದ್ದೆ. ಸೊ ಯಾವತ್ತು ಚಂದನು ಅಮೇರಿಕಾಗೆ ಹೋದ ಕಾನ್ಸರ್ಟಿಗೆ, ಒಂದು ಮ್ಯೂಸಿಕ್ ಕಾನ್ಸರ್ಟಿಗೆ, ನಿವೇದಿತ ಹೋಗಲಿಲ್ಲ. ನನ್ನ ಮೊದಲನೇ ಪ್ರಶ್ನೆ ಇದ್ದಿದ್ದು, ಯಾಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ? ವೀಸಾ ಇಲ್ಲ ಅನ್ನುವ ಒಂದು ಸೊಬಗನ್ನು ಕೊಟ್ಟ. ಆದರೆ ಬೇರೆ ಟ್ರಿಪ್ಗೆ ಹೋಗಿರೋದು, ನೀನು ಕರ್ಕೊಂಡು ಹೋಗಲಿ, ಬೇರೆಯವ್ರು ಕರ್ಕೊಂಡು ಹೋಗ್ತಾರೆ. ನೀನು ಅವಳ ಎಮೋಷನ್ಸ್ಗೆ ಸ್ಪಂದಿಸಲಿಲ್ಲ ಅಂದರೆ ಇನ್ನೊಬ್ರು ಯಾರೋ ಶೋಲ್ಡರ್ ಕೊಡ್ತಾರೆ. ನೀನು ನಗಿಸ್ಲಿಲ್ಲ ಅಂದರೆ ಇನ್ನೊಬ್ರು ಯಾರೋ ನಗಿಸ್ತಾರೆ. ನೀನು ಅಡ್ವೈಸ್ ಕೊಡಲಿಲ್ಲ ಅಂದರೆ ಇನ್ನೊಬ್ರು ಯಾರೋ ಅಡ್ವೈಸ್ ಕೊಡ್ತಾರೆ. ಸೊ ದಯವಿಟ್ಟು ನೀನು ನಿನ್ನ ವಸ್ತುವನ್ನು ಕಾಪಾಡ್ಕೊ ಅನ್ನುವ ಕಿವಿ ಮಾತನ್ನು ಅನೇಕ ಬಾರಿ ಹೇಳಿದ್ದೇನೆ. ಸರ್, ಒಬ್ಬ ಸೆಲೆಬ್ರಿಟಿ ಆಗಿ ನೀವು ಮಾತಾಡೋದಾದರೆ, ಅಂದರೆ ತುಂಬ ಜನ ಸೆಲೆಬ್ರಿಟಿಗಳು ಡಿವೋರ್ಸ್ ತಗೊಳ್ತಾ ಇದ್ದಾರೆ. ಅದು ಸೌತಲ್ಲಿ, ಅಂದರೆ ಮುಂಚೆ ನಾರ್ತಲ್ಲಿ ಆಗ್ತಿತ್ತು, ಈಗ ಸೌತಲ್ಲಿ ಸಮಂತಾಯಿಂದ ಹಿಡಿದು ತುಂಬ ಜನ, ಧನುಷ್ ಅವರಿಂದ ಹಿಡಿದು ತುಂಬ ಜನ ಒಂದು ಪೋಸ್ಟ್ ಹಾಕ್ಬಿಟ್ಟು ತಮ್ಮ ಸಂಬಂಧ ಇಲ್ಲಿಗೆ ಅಂತ್ಯ, ಇಷ್ಟು ವರ್ಷದ ದಾಂಪತ್ಯ ಕೊನೆಗಾಣಿಸ್ತಿದ್ದೀವಿ ಅಂತ. ಸೊ ಇಲ್ಲಿ ಕಾಮನ್ ಪೀಪಲ್ಸ್ಗಳು ಎಷ್ಟೇ ಕಷ್ಟ ಇದ್ದರೂ ಅವತ್ತು ದುಡಿದು ಅವತ್ತು ತಿಂದ್ರೂ ಕೂಡ, ಅಥವಾ 3 ಹೊತ್ತಲ್ಲಿ 1 ಹೊತ್ತು ಊಟ ಮಾಡಿದ್ರು ಕೂಡ ತಮ್ಮ ದಾಂಪತ್ಯವನ್ನು, ತಮ್ಮ ಕುಟುಂಬವನ್ನು, ಅಥವಾ ಪತಿ ಪತ್ನಿ ಸಂಬಂಧವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡ ಹೆಂಡತಿ ಹೆಂಗಿರಬೇಕು, ಒಂದು ವ್ಯಾಲ್ಯೂಸ್ಗೆ ಏನು ಬೆಲೆ ಕೊಡಬೇಕು ಅನ್ನೋಂಥದ್ದು ಕೊಡ್ತಾರೆ. ಬಟ್ ಸೆಲೆಬ್ರಿಟಿಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಅದು ಈಗೋ ಇಶ್ಯೂಸಿಂದನ ಅಥವಾ ಹೊಂದಾಣಿಕೆ ಅನ್ನುವಂಥದ್ದು ಸೆಲೆಬ್ರಿಟಿಗಳ ಮಧ್ಯೆ ಅಷ್ಟೊಂದು ಕಷ್ಟನಾ ಅಂತ? ಲಾಸ್ಟ್ 1 decade-ಅಲ್ಲಿ 2010 ಮುಂಚೆ ಫ್ಯಾಮಿಲಿ ಕೋರ್ಟ್ ಅಥವಾ ಫ್ಯಾಮಿಲಿ ಕೋರ್ಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬೆಂಗಳೂರಲ್ಲಿ ಡಬಲ್ ರೋಡ್ ಶಾಂತಿನಗರಲ್ಲಿ ಫ್ಯಾಮಿಲಿ ಕೋರ್ಟ್ ಇದೆ ಅನ್ನುವ ಕಾನ್ಸೆಪ್ಟ್ ಇರಲಿಲ್ಲ. ಫ್ಯಾಮಿಲಿ ಕೋರ್ಟ್ ಬಂದಿದ್ದೇ ಯಾವತ್ತು IT ಇಂಡಸ್ಟ್ರಿ ಮತ್ತು ದುಡ್ಡು ಬಂದಾಗಲೇ ಫ್ಯಾಮಿಲಿ ಕೋರ್ಟ್ ಬಂದಿದ್ದು. ಆಸ್ತಿ ಕೇಸ್ಗಿನ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಕೇಸ್ ಆಗಿದೆ ಇವತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.